ಕೋಗಿಲು ಕ್ರಾಸ್ ಬಳಿ ಅಕ್ರಮವಾಗಿ ನಿರ್ಮಿಸಿದಂತಹ ಶೆಡ್ಗಳನ್ನು ತೆರವುಗೊಳಿಸಿದಂತಹ ವಿಚಾರ ಇದೆಯಲ್ಲ, ಇದು ಒಂದು ರೀತಿ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗ್ತಾ ಇದೆ. ಕೋಗಿಲು ಬಡಾವಣೆಯಲ್ಲಿರುವವರು ನಮ್ಮ ದೇಶದವರಲ್ಲ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ನೋಡಿ, ಒಂದಷ್ಟು ವಿಚಾರವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಹಿಂದೆ ಬಂಡೆ ಹೊಡೆಯೋದಕ್ಕೆಲ್ಲ ಜಾಗ ಗುರುತಿಸಿದ್ರಂತೆ. ಈಗ ಗೂಗಲ್ ಮ್ಯಾಪ್ನಲ್ಲಿ ಆಮೇಲೆ ವಾಸಿಂ ಎನ್ನುವ ಕಾಂಗ್ರೆಸ್ ಲೀಡರು 4-5 ಲಕ್ಷ ತಗೊಂಡಿದ್ದಾರೆ. ಕಾಂಗ್ರೆಸ್ ಕೃಪಾಪೋಷಿತ ಅಕ್ರಮ ಮನೆಗಳ ನಿರ್ಮಾಣ ಇದು ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ಈ ಕೋಗಿಲು ಬಡಾವಣೆಯಲ್ಲಿ ಇದ್ರಲ್ಲ ಅವ್ರು ಯಾರು ಕೂಡ ನಮ್ಮ ದೇಶದವರಲ್ಲ. ಸಿಎಂ ಮಾನವೀಯತೆ ಆಧಾರದ ಮೇಲೆ ವಸತಿಯನ್ನ ನೀಡ್ತಾ ಇದ್ದಾರೆ. ಈ ಹಿಂದೆ ಬಂಡೆ ಹೊಡೆಯೋದಕ್ಕೆ ಈ ಪ್ರದೇಶವನ್ನ ಲೀಸ್ಗೆ ಕೊಟ್ಟಿದ್ರು. 2023ರ ಗೂಗಲ್ ಮ್ಯಾಪ್ನಲ್ಲಿ ಅಷ್ಟೂ ಜಾಗ ಖಾಲಿ ಇದೆ. ಈಗ ಗೂಗಲ್ ಮ್ಯಾಪ್ನಲ್ಲಿ ಮನೆ ಕಟ್ಟಿರೋದು ತೋರಿಸ್ತಾ ಇದೆ. ವಾಸಿಂ ಎನ್ನುವ ಕಾಂಗ್ರೆಸ್ ಲೀಡರ್ 4-5 ಲಕ್ಷ ತಗೊಂಡಿದ್ದಾರೆ. ಕಾಂಗ್ರೆಸ್ನ ಕೃಪಾಪೋಷಿತ ಅಕ್ರಮ ಮನೆಗಳ ನಿರ್ಮಾಣ ಇದು ಅಂತ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆಲ್ರೆಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ತ ಕೇರಳದ ಸಿಎಂ ಕೂಡ ಟ್ವೀಟ್ ಅನ್ನ ಮಾಡಿ, ಮತ್ತೊಂದು ಕಡೆ ಅವರ ಸಂಸದರು ಶಾಸಕರೆಲ್ಲ ಓಡೋಡ್ ಬಂದಿದ್ರು. ಮತ್ತೊಂದು ಕಡೆ ವಿಪಕ್ಷ ನಾಯಕರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಏನು ಅನ್ನುವಂಥದ್ದು ಕೂಡ ನೋಡೋಣ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಇದರ ಅಡಿಯಲ್ಲಿ ಕೊಡಬೇಕು. ಈಗ ಪ್ರಧಾನಮಂತ್ರಿ ಆಫೀಸ್ ಅಡಿಯಲ್ಲಿ ಏನಾನ ನಿಮಗೆ ಪತ್ರ ಬಂದಿದೆಯಾ? ಫೆಡರಲ್ ಇದರಲ್ಲಿ ಬಂದಿಲ್ಲ. ಯಾವ ಕಾನೂನು ಅಡಿಯಲ್ಲಿ ಅವ್ರಿಗೆ ನೀವು ಮನೆ ಕೊಡ್ತೀರಾ ರೀ? ಮಾನವೀಯತೆ. ಈಗ ನಾನು ಜಿಲ್ಲಾಧಿಕಾರಿಗಳಿಗೆ ಬೆಳಗ್ಗೆ ನಾನು ಮಾತಾಡಿದ್ದೀನಿ. ಅವ್ರು ಹೇಳಿದ್ರು 40 ಕಡೆ ಸುಮಾರು 150 ಎಕರೆಗೂ ಹೆಚ್ಚು ಜಮೀನನ್ನು ವಶಪಡಿಸ್ಕೊಂಡಿದ್ದೀರಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿ. ಈ ವರ್ಷದಲ್ಲಿ 40 ಕಡೆ ಕೆರೆ, ರಾಜಕಾಲುವೆ, ಸರ್ಕಾರಿ ಜಮೀನು. ಹಂಗಾರೆ ಇವರೆಲ್ಲರಿಗೂ ಕೂಡ ಈಗ 40 ಕಡೆ ಮಾಡಿದಾರಲ್ಲ ಡೆಮಾಲಿಷನ್ಸ್, ಅವ್ರಿಗೆಲ್ಲ ಈಗ ಪರಿಹಾರ ಕೊಡ್ತೀರಾ? ಅವ್ರಿಗೆಲ್ಲ ಮನೆ ಕಟ್ಟಿಕೊಡ್ತೀರಾ? ಪ್ರಧಾನ ಅಧಿಕಾರಿಗಳ ಮಟ್ಟದಲ್ಲಿ ತನಿಖೆ ಆಗಬೇಕು. ಯಾರಿವರು? ಇವರು ಕನ್ನಡಿಗರ ಅಲ್ಲವೇ? ವಿದೇಶಿಗರ ಹೌದು ಅಲ್ಲವೇ? ಇದ್ರ ಬಗ್ಗೆ ತನಿಖೆ ಆಗಬೇಕು. ಅಲ್ಲಿವರೆಗೂ ಯಾವುದೇ ಮನೆಯನ್ನ ಅವರಿಗೆ ಕೊಡಬಾರದು. ಯಾವುದೇ ಮನೆಯನ್ನ ಕೊಡಬಾರದು. ನಾನು ಅಧಿಕಾರಿಗಳು ಕೇಳಿದಾಗ ಅವ್ರು 6 ತಿಂಗಳಿಂದ 1 ವರ್ಷದ ಒಳಗಡೆ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಎಷ್ಟು ವರ್ಷದಿಂದ ಇಲ್ಲಿದ್ದಾರೆ? 6 ತಿಂಗಳಿಗೆಲ್ಲ ಬಂದವ್ರಿಗೆ ನೀವು ಮನೆಗಳು ಕೊಟ್ಬಿಟ್ರೆ, ಕರ್ನಾಟಕದಲ್ಲಿ ತಾತ ಮುತ್ತಾದ ಕಾಲದಿಂದ ಬಂದ 38 ಲಕ್ಷ ಜನ ವೇಟ್ ಮಾಡ್ತಾ ಇದಾರಲ್ಲ, ಅವ್ರ ಗತಿ ಏನು? ಅದರಿಂದ ಕೊಡಬಾರ್ದು. ತನಿಖೆ ಆಗಿ ರಿಪೋರ್ಟ್ ಬರೋವರೆಗೂ ಇವರಿಗೆ ಯಾವುದೇ ಮನೆಗಳನ್ನ ಕೊಡಬಾರದು ಅನ್ನೋ ಆಗ್ರಹವನ್ನ ನಾನು ಸರ್ಕಾರಕ್ಕೆ ನಾವು ಮಾಡ್ತಾ ಇದ್ದೀವಿ.